ಕಡೆ ಶೋಧ ಕಾರ್ಯ ನಡೀತಾ ಇದೆ, ಇನ್ನೊಂದು ಕಡೆ ಪರಮೇಶ್ವರ್ ಅವರನ್ನ ಭೇಟಿಯಾಗಿ ಮಾಹಿತಿಯನ್ನ ಕೊಟ್ಟಿದ್ದಾರೆ. ವಿಧಾನಸೌಧದಲ್ಲಿ ಸಚಿವ ಪರಮೇಶ್ವರ್ ಜೊತೆ ಮೊಹಂತಿ ಚರ್ಚೆಯನ್ನು ನಡೆಸಿದ್ದಾರೆ. ರಾಜ್ಯ ಸರ್ಕಾರದ ಕೈ ಸೇರಿದೆ ಎಸ್ಐಟಿ ಮಧ್ಯಂತರ ವರದಿ. ಟಿವಿ9 ನಲ್ಲಿ ಎಸ್ಐಟಿ ಮಧ್ಯಂತರ ವರದಿಯ ಇನ್ಸೈಡ್ ಡೀಟೇಲ್ಸ್ ಅನ್ನ ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ. ಒಂದ್ ಕಡೆ ಶೋಧ, ಇನ್ನೊಂದ್ ಕಡೆ ಪರಮೇಶ್ವರ್ ಅವರನ್ನ ಮೊಹಂತಿ ಅವರು ಭೇಟಿಯಾಗಿದ್ದಾರೆ, ಮಾಹಿತಿಯನ್ನ ಕೊಟ್ಟಿದ್ದಾರೆ. ಈವರೆಗೆ ಯಾವ್ಯಾವ ಸ್ಪಾಟ್ ಅಲ್ಲಿ ಶೋಧವನ್ನ ನಡೆಸಲಾಯಿತು, ಹೇಗೆ ಶೋಧವನ್ನ ನಡೆಸಲಾಯಿತು, ಜೊತೆಗೆ ಅಲ್ಲಿ ಏನೇನೆಲ್ಲ ಸಿಕ್ತು. ಅದಾದ ನಂತರದಲ್ಲಿ FSL ವರದಿ ಇದೆ. FSL ವರದಿ ಕೂಡ ಈಗಾಗಲೇ SIT ಕೈ ಸೇರಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಅದರ ದಾಖಲೆ ಸಮೇತವಾಗಿ ಒಂದು ಮಧ್ಯಂತರ ವರದಿಯನ್ನ SIT ಅಧಿಕಾರಿಗಳು ಈಗಾಗಲೇ ರೆಡಿ ಮಾಡಿದ್ದಾರೆ. ಆ ಮಧ್ಯಂತರ ವರದಿಯನ್ನ ಕೂಡ ಪರಮೇಶ್ವರ್ ಅವರಿಗೆ ಕೊಟ್ಟಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಆ ಮಾಹಿತಿಯನ್ನ ಈಗ ಸದ್ಯ ಗೃಹ ಸಚಿವರು ಪಡ್ಕೊಂಡಿದ್ದಾರೆ. ಮುಂದಿನ ನಡೆಗೇನು? ಯಾಕೆಂದ್ರೆ ಈಗಾಗಲೇ ಮಾಸ್ಕ್ ಮ್ಯಾನ್ ಹೇಳುವಂತೆ 30 ಕಡೆಗಳಲ್ಲಿ ನಾನು 300ಕ್ಕೂ ಹೆಚ್ಚು ಶವಗಳನ್ನ ಹೂತಾಕಿದ್ದೀನಿ ಅನ್ನುವಂತಹ ಮಾತನ್ನ ಆತ ಹೇಳ್ತಾ ಇದ್ದ. 30 ಕಡೆಗಳಲ್ಲೂ ಕೂಡ ಈ ಶೋಧವನ್ನ ನಡೆಸಬೇಕು ಅಂತ ಹೇಳಿ ಆತ ಪಟ್ಟು ಹಿಡಿದಿದ್ದಾನೆ. ಹೀಗಾಗಿ ಈಗ 13 ಸ್ಥಳಗಳಲ್ಲಿ, ಜೊತೆಗೆ 13 ಸ್ಥಳಗಳನ್ನ ಬಿಟ್ಟಂತೆ 14, 15, 16, 16A ಮತ್ತೆ 11A ಈ ಎಲ್ಲಾ ಸ್ಪಾಟ್ಗಳಲ್ಲೂ ಕೂಡ ಶೋಧವನ್ನ ನಡೆಸಿದ್ದಾಯಿತು. ಆದ್ರೆ ಒಂದೇ ಕಡೆ ಅಂದ್ರೆ 2 ಕಡೆಗಳಲ್ಲಿ ಕಳೆಬರ ಸಿಕ್ಕಿರುವಂತದ್ದು. ಒಂದು ಕಡೆ 1.5 ವರ್ಷದ ಹಿಂದೆ ಅಸ್ಥಿಪಂಜರ ಅನ್ನೋದು ತಿಳಿದು ಬರ್ತಾ ಇದೆ. ಇನ್ನೊಂದು ಕಡೆ 6ನೇ ಸ್ಪಾಟ್ ನಲ್ಲಿ ಏನು ಅಸ್ಥಿಪಂಜರ ಸಿಕ್ತು ಅದರ FSL ರಿಪೋರ್ಟ್ ಕೂಡ ಈಗಾಗಲೇ ಬಂದಿರುವಂತದ್ದು. ಇದನ್ನ ಹೊರತುಪಡಿಸಿ ಮತ್ಯಾವ ಸ್ಥಳದಲ್ಲೂ ಕೂಡ ಯಾವುದೇ ರೀತಿ ಕುರುಹುಗಳು ಪತ್ತೆಯಾಗಿಲ್ಲ. ಹೀಗಾಗಿ ಮುಂದೆನೂ ಕೂಡ ಇದೇ ರೀತಿ ಶೋಧವನ್ನ ನಡೆಸಬೇಕಾ? ಆತ ತೋರಿಸಿದಂತಹ ಸ್ಪಾಟ್ ಅಲ್ಲಿ ಮತ್ತೆ ಶೋಧವನ್ನ ನಡೆಸ್ತಾರಾ? ಮತ್ತೆ ಆತ ಇನ್ನೊಂದು ಬೇಡಿಕೆಯನ್ನ ಇಟ್ಟಿದ್ದಾರೆ. ಈಗಾಗಲೇ ಆಗದಿರುವಂತಹ ಸ್ಥಳದಲ್ಲಿ GPR ಬಳಕೆ ಮಾಡಿ ಮತ್ತೆ ಶೋಧವನ್ನ ನಡೆಸಬೇಕು ಅಂತ ಕೂಡ ಆತ ಹೇಳ್ತಾ ಇದ್ದಾನೆ. ಹೀಗಾಗಿ GPR ಮುಖಾಂತರವಾಗಿ ಮತ್ತೆ ಈಗಾಗಲೇ ಆಗದಿರುವಂತಹ ಜಾಗದಲ್ಲಿ ಶೋಧ ಏನಾದ್ರೂ ನಡೆಯುತ್ತಾ? ಈ ಬಗ್ಗೆಯೂ ಕೂಡ ಕುತೂಹಲ ಹೆಚ್ಚಾಗ್ತಾ ಇದೆ. ಈಗ ನೀವು ನೇರ ದೃಶ್ಯಗಳನ್ನ ಗಮನಿಸ್ತಾ ಇದ್ದೀರಿ. 13ನೇ ಪಾಯಿಂಟ್ ಏನು ಗುರುತಿಸಲಾಗಿತ್ತು, ನಿನ್ನೆಯಿಂದಲೂ ಕೂಡ ಅಲ್ಲಿ ಅಗಿಯುವಂತಹ ಕೆಲಸಗಳು ಆಗ್ತಾ ಇದೆ. ಹೇಳಿ ಕೇಳಿ ಮೊನ್ನೆಯಿಂದ ಆಗ್ತಾ ಇರುವಂತಹ ಶೋಧ ಇದು. ಯಾಕೆಂದ್ರೆ ಮೊನ್ನೆ GPR ಅನ್ನ ಬಳಕೆ ಮಾಡಿ ಇಲ್ಲಿ ಸುಮಾರು 25ರಿಂದ 30 ಅಡಿ ಆಳದವರೆಗೂ ಕೂಡ ಏನೆಲ್ಲ ಇದೆ ಅನ್ನೋ ಕುರಿತಂತೆಯೂ ಕೂಡ GPR ಶೋಧವನ್ನ ನಡೆಸಲಾಯಿತು. ಆಗ್ಲೂ ಕೂಡ ಯಾವುದೇ ರೀತಿಯ ಮಾಹಿತಿ ಸಿಕ್ಕಿಲ್ಲ. ಅದಾದ ನಂತರದಲ್ಲಿ ಅಲ್ಲಿ ಅಗೆದು ಶೋಧವನ್ನ ನಡೆಸಲಾಗ್ತಾ ಇದೆ. ನಿನ್ನೆಯಿಂದಲೂ ಕೂಡ ನೋಡಿ, ನಿನ್ನೆ ನಾವು ಗಮನಿಸ್ತಾ ಇರುವ ಹಾಗೆ 18ರಿಂದ 20 ಅಡಿ ಆಳದವರೆಗೂ ಕೂಡ ಅಲ್ಲಿ ಶೋಧವನ್ನ ನಡೆಸಲಾಯಿತು. ಆದ್ರೂ ಕೂಡ ಯಾವುದೇ ರೀತಿ ಕುರುಹುಗಳು ಅಥವಾ ಯಾವುದೇ ಕಳೆಬರಹಗಳು ಸಿಗ್ಲಿಲ್ಲ. ಅದಾದ ನಂತರದಲ್ಲಿ ಮತ್ತೆ ಮಾಸ್ಕ್ ಮ್ಯಾನ್ ಹೇಳಿದಂತ ರೀತಿಯಲ್ಲಿ ಎಲ್ಲ ಶೇಪ್ ನಲ್ಲಿ ಇವತ್ತು ಅಲ್ಲಿ ಶೋಧವನ್ನ ನಡೆಸಲಾಗ್ತಾ ಇದೆ ಅನ್ನೋದು ಗೊತ್ತಾಗ್ತಾ ಇದೆ. ಆತ ಹೇಳಿದಂತೆ ಸಂಪೂರ್ಣವಾಗಿ ಅಧಿಕಾರಿಗಳು ಅಲ್ಲಿ ಶೋಧವನ್ನ ನಡೆಸೋದಕ್ಕೆ ಮುಂದಾಗಿದ್ದಾರೆ. ನಾವು ಗಮನಿಸ್ತಾ ಇರೋ ಹಾಗೆ ದೃಶ್ಯದಲ್ಲಿ ಒಂದ್ ಕಡೆ ಕಾರ್ಮಿಕರು, ಜೊತೆಗೆ AC ಇದ್ದಾರೆ, ಮತ್ತೆ SP ಇದ್ದಾರೆ. ಅವರೆಲ್ಲರ ಸಮ್ಮುಖದಲ್ಲಿ ಇವತ್ತು ಅಲ್ಲಿ ಶೋಧ ಕಾರ್ಯ ನಡೀತಾ ಇರೋದನ್ನ ನಾವು ಗಮನಿಸ್ತಾ ಇದ್ದೀವಿ. ಒಂದು ಕಡೆ ಈಗ ಚರ್ಚೆ ಕೂಡ ಆಗ್ತಾ ಇದೆ. ವಿಧಾನಸೌಧದಲ್ಲಿ ಪರಮೇಶ್ವರ್ ಅವರನ್ನ ಮೊಹಂತಿ ಅವರು ಭೇಟಿಯಾಗಿ ಮುಂದಿನ ನಿರ್ಧಾರದ ಕುರಿತಂತೆಯೂ ಕೂಡ ಚರ್ಚೆ ಆಗತ್ತೆ. ಅಲ್ಲಿ ಗೃಹ ಇಲಾಖೆ ಏನ್ ಹೇಳುತ್ತೆ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆಯೂ ಕೂಡ ಅಲ್ಲಿ ಚರ್ಚೆ ಆಗಿ ಮುಂದಿನ ನಿರ್ಧಾರವನ್ನು ಕೈಗೊಳ್ಳಲಾಗುತ್ತೆ. ಸದ್ಯ 13ನೇ ಪಾಯಿಂಟ್ ನಲ್ಲಿ ಆಗ್ತಾ ಇರುವಂತಹ ಶೋಧ, ಹಿಟಾಚಿ ಬಳಸಿ ಅಲ್ಲಿ ಮಣ್ಣನ್ನ ಅಗೆಯುವಂತಹ ಕಾರ್ಯಗಳು ಆಗ್ತಾ ಇದೆ. ಆತ ಹೇಳದಂತೆ ಈಗಾಗಲೇ ನಾವು ನೋಡ್ತಾ ಇರೋ ಹಾಗೆ ಸಾಕಷ್ಟು ಕಡೆಗಳಲ್ಲಿ ಅಲ್ಲಿ ಶೋಧ ನಡೆದಿದ್ದಾಯ್ತು, ಅಗದಿದ್ದಾಯ್ತು. ಏನೇ ಆದ್ರೂ ಕೂಡ ಅಲ್ಲಿ ಯಾವುದೇ ರೀತಿ ಕುರುಹುಗಳು, ಸಣ್ಣ ಮಾಹಿತಿ ಕೂಡ ಸಿಕ್ಕಿಲ್ಲ. ಹೀಗಾಗಿ ಅಲ್ಲಿನ ಸ್ಥಳೀಯರು ಕೂಡ ಅಲ್ಲಿ ಆಕ್ರೋಶವನ್ನ ಹೊರ ಹಾಕ್ತಾ ಇದ್ದಾರೆ, ಈ ಬಗ್ಗೆ ಪ್ರಶ್ನೆ ಮಾಡ್ತಾ ಇದ್ದಾರೆ. ಹೇಳಿ ಕೇಳಿ ಮೊನ್ನೆ ಕೂಡ ಗಲಾಟೆ ಕೂಡ ಆಗಿತ್ತು. ರಾಜ್ಯದಾದ್ಯಂತ ಈ ಬಗ್ಗೆ ಆಕ್ರೋಶ ವ್ಯಕ್ತವಾಗ್ತಾ ಇರೋದನ್ನ ಗಮನಿಸಬಹುದು. ಬರೀ ಅಲ್ಲಿ ಧರ್ಮಸ್ಥಳದ ಗ್ರಾಮಸ್ಥರು ಅಥವಾ ಅಲ್ಲಿನ ಸ್ಥಳೀಯರು ಮಾತ್ರವಲ್ಲ, ಇಡೀ ರಾಜ್ಯದಾದ್ಯಂತ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಯಾಕೆಂದ್ರೆ ಆತ ಮೊದಲನೇದಾಗಿ ಬಂದು ಹೇಳಿದಂತ ಸಂದರ್ಭದಲ್ಲಿ ಏನಾದ್ರೂ ಸತ್ಯ ಇದೆಯಾ ಅನ್ನುವಂತ ಕುರಿತಂತೆ ಒಂದಷ್ಟು ಚರ್ಚೆಗಳಾಯ್ತು. ಅದಾದ ನಂತರದಲ್ಲಿ ಈವರೆಗೂ ಕೂಡ ಯಾವುದೇ ರೀತಿ ಮಾಹಿತಿಗಳು ಸಿಕ್ಕಿಲ್ಲ. ಆತ ಸುಖಾಸುಮ್ಮನೆ ಆರೋಪವನ್ನ ಮಾಡ್ತಾ ಇದ್ದಾನೆ ಅನ್ನುವಂತ ಕುರಿತಂತೆ ಈಗ ರಾಜ್ಯದಾದ್ಯಂತ ಆಕ್ರೋಶ ವ್ಯಕ್ತವಾಗ್ತಾ ಇರೋದನ್ನ ನಾವು ಗಮನಿಸಬಹುದು. ನೀವು ದೃಶ್ಯಗಳನ್ನ ಕೂಡ ಗಮನಿಸ್ತಾ ಇದ್ದೀರಿ. ಹಾಸನ, ಕಲಬುರಗಿ, ಮೈಸೂರು, ಬೆಳಗಾವಿ, ಕೊಪ್ಪಳ, ತುಮಕೂರು, ಚಿಕ್ಕಮಗಳೂರು, ಬಾಗಲಕೋಟೆ ಹಲವು ಭಾಗದಲ್ಲಿ ಈ ವಿಚಾರಕ್ಕೆ ಕುರಿತಂತೆ ಪ್ರತಿಭಟನೆಗಳಾಯಿತು. ಆಕ್ರೋಶವನ್ನ ಹೊರ ಹಾಕಿದ್ರು ಜನ. ಯಾಕೆಂದ್ರೆ ಹೇಳಿ ಕೇಳಿ ಧರ್ಮಸ್ಥಳ ತುಂಬಾ ನಂಬಿಕೆ ಇದ್ದಂತಹ ಸ್ಥಳ, ಮಂಜುನಾಥ ಸ್ವಾಮಿಯ ನೆಲೆ. ಸಾವಿರಾರು ಲಕ್ಷಾಂತರ ಸಂಖ್ಯೆಯಲ್ಲಿ ದಿನನಿತ್ಯ ಅಲ್ಲಿ ಭಕ್ತರು ಭೇಟಿ ಕೊಡ್ತಾರೆ, ಪೂಜೆಯನ್ನ ಮಾಡ್ತಾರೆ. ಒಬ್ಬರ ಮೇಲೆ ಆರೋಪವನ್ನ ಹೊರಿಸಬೇಕು ಅಂತ ಹೇಳುವಂತ ಕಾರಣಕ್ಕಾಗಿ ಒಂದು ಧರ್ಮಸ್ಥಳದ ಮೇಲೆ ಒಂದಷ್ಟು ಕಿಡಿಗೇಡಿಗಳು ಅಪಪ್ರಚಾರ ಮಾಡಿದ್ದೂ ಉಂಟು. ಈ ಎಲ್ಲಾ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಜ್ಯದಾದ್ಯಂತ ಆಕ್ರೋಶ ಕೂಡ ವ್ಯಕ್ತವಾಗ್ತಾ ಇದೆ.
ಏನಾದ್ರೂ ಸತ್ಯ ಇದ್ದಿದ್ರೆ ತಿಳಿದು ಬರ್ಬೇಕಿತ್ತಲ್ವಾ? ಈಗ 13 ಸ್ಪಾಟ್ ಅಲ್ಲ 16 ಸ್ಪಾಟ್ಗಳನ್ನ ಗೆಲ್ಲಾಯ್ತು. ಆದ್ರೂ ಕೂಡ ಯಾವುದೇ ರೀತಿ ಮಾಹಿತಿ ಸಿಕ್ಕಿಲ್ಲ, ಯಾವುದೇ ಸಾಕ್ಷಿ ಸಿಕ್ಕಿಲ್ಲ. ಹೀಗಾಗಿ ಜನ ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ.